ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಚಾನಲ್. ಇವತ್ತು ನಾನು ಆಮ್ಲ ಅಂದರೆ ನಲ್ಲಿಕಾಯಿದು ರಸಂ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಫ್ರೋಸನ್ ಏನು ನಮಗೆ ಸಿಕ್ಕಿರೋದು, ಸೊ ಅದನ್ನು ತೊಗೊಂಬಂದಿದ್ದೀನಿ. ಬರೀ ಈ ಕಪ್ಪಷ್ಟು ಮಾತ್ರ ತೊಗೊತಾ ಇದ್ದೀನಿ. ಸ್ವಲ್ಪ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಸಾಸಿವೆ, ಅರಿಶಿನ, ಉಪ್ಪು, ಕರಿಬೇವು ಸೊಪ್ಪು, ಸ್ವಲ್ಪ ತೊಗರಿದು ಬೇಳೆ ಹಾಕಿ ಬೇಯಿಸ್ಕೊಂಡಿದ್ದೀನಿ. Now I am doing amla rasam. For that I have taken amla frozen only. I have taken 1 cup, coconut, green chili 2-3 have taken, cilantro, this is washed and cut, this is mustard seeds, cumin seeds, turmeric, salt and curry leaves and boiled tur dal. I'll be taking some oil and some water. ಗ್ರೈಂಡ್ ಮಾಡೋಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜಿಂಜರ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಟೇಕನ್ 3 green chili for grinding with a little bit of ginger paste. Now I will be adding the amla, ಇದೆಲ್ಲ ಗ್ರೈಂಡ್ ಮಾಡಬೇಕು. ಕೋಕೋನಟ್ಟು ಸೇರಿಸಿ ಗ್ರೈಂಡ್ ಮಾಡಬೇಕು. ಸ್ಟವ್ ಆನ್ ಮಾಡಿ ಪಾತ್ರೆ ಇಟ್ಟು ನೀರು ಹಾಕಲಿ, ಒಗ್ಗರಣೆ ಹಾಕಬೇಕು. ಇದಕ್ಕೆ ನೀರು ಹಾಕ್ತಿದ್ದೀನಿ, ಗ್ರೈಂಡ್ ಮಾಡೋಣ. ಎಣ್ಣೆ ಹಾಕ್ತಿದ್ದೀನಿ. ಮತ್ತು ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಸಾಸಿವೆ ಜೀರಿಗೆ ಮತ್ತು ಎಣ್ಣೆ, ಮಸ್ಟರ್ಡ್ ಸೀಡ್ಸು, ಕುಮಿನ್ ಸೀಡ್ಸು, ಆಯಿಲ್. ಸೊ ಇದಾದ್ಮೇಲೆ ಈಗ ನಾವು ಕರಿಬೇವಿನ ಸೊಪ್ಪು, ಗ್ರೀನ್ ಚಿಲ್ಲಿ ಹಾಕಬೇಕು. ಗ್ರೀನ್ ಚಿಲ್ಲಿ ಹಾಕ್ತಾ ಇಲ್ಲ. ಕರಿ ಲೀವ್ಸ್ ಹಾಕ್ತೀನಿ, ಸ್ವಲ್ಪ ಹಿಂಗೆ ಹಾಕ್ತೀನಿ. ಹಿಂಗು